ಬ್ಯಾಕ್. ಇವತ್ತು ನನ್ನ ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ತೆ. ಈಗಂತೂ ಹಲಸಿನ ಹಣ್ಣಿನ ಸೀಸನ್. ಅದರಲ್ಲೂ ನಾನು ಇವತ್ತು ಹಲಸಿನ ಹಣ್ಣುಗಾರಿಗೆ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅದಕ್ಕೀಗ ನಾವು ಬೆಂತಕ್ಕಿ ಇದೆಯಲ್ಲ, ದೋಸೆ ಮಾಡೋ ಬೆಂತಕ್ಕಿ ಇದೆಯಲ್ಲ, ಅದನ್ನು ನಾನು 1 ಕಪ್ಪಷ್ಟು ತೆಗೆದು 1 ಗಂಟೆ ಮುಂಚೆನೇ ನೆನೆಸಿ ಹಾಕಿಡಬೇಕು. ನೆಕ್ಸ್ಟ್ ನಾನು ಅದು ನೆನೆಯೋ ತನಕ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. 1 ಬೌಲಷ್ಟು ಹಲಸಿನ ಹಣ್ಣು ಇದೆಯಲ್ಲ, ಅದನ್ನು ಚೆಂದ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. 1 ಕಪ್ಪಷ್ಟು ಕಾಯಿ ತುರಿ, ಸಿಹಿಗೆ ಬೇಕಾದಷ್ಟು ಬೆಲ್ಲ, ಹಾಗೆ ಈ ಥರ ಕಾಯನ್ನು ಸಣ್ಣ ಸಣ್ಣ ಕಟ್ ಮಾಡಿ 1 ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ 1 ಗಂಟೆ ಬಿಟ್ಟಾದಮೇಲೆ ಅಕ್ಕಿ ಒಳ್ಳೆ ನೆಂದಾದ ತಕ್ಷಣ ನೀರನ್ನು ಒಳ್ಳೆ ತೆಗೆದು ಡ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕಬೇಕು. ನೆಕ್ಸ್ಟ್ ನಾನು ತೆಗೆದಿಟ್ಟಿದ್ನಲ್ಲ ಹಲಸಿನ ಹಣ್ಣು, ಅದನ್ನು ಹಾಕಿ ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸಿಹಿಗೆ ತಕ್ಕಷ್ಟು ಬೆಲ್ಲ, ಇದೆಲ್ಲ ಹಾಕಿ ನೀರು ಹಾಕಬಾರ್ದು. ಯಾಕಂತ ಹೇಳಿದರೆ ಹಲಸಿನಲ್ಲಿ ನೀರು ಬಿಡುತ್ತೆ. ಹಾಗೆ ಗ್ರೈಂಡ್ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಈ ಥರ ಗ್ರೈಂಡ್ ಪೇಸ್ಟ್ ಮಾಡಬೇಕು ನೋಡಿ. ಈ ಥರ ಥಿಕ್ನೆಸ್ಸಲ್ಲಿ ಇರಬೇಕು ಬ್ಯಾಟರ. ನಾನು 2 ಡಿವೈಡ್ ಮಾಡಿ ಗ್ರೈಂಡ್ ಆದಮೇಲೆ 1 ಬೌಲಿಗೆ ಹಾಕ್ತಿದ್ದೀನಿ. 1 ಬೌಲಿಗೆ ಹಾಕಿ ಒಳ್ಳೆ ಮಿಕ್ಸ್ ಆದಮೇಲೆ ನಾನು ಕಟ್ ಮಾಡಿ ಇಟ್ಟಿದ್ದು ಕಾಯಿ ಇದೆಯಲ್ಲ, ಕಾಯಿ ಪೀಸನ್ನು ತೆಗೆದು ಈ ಬ್ಯಾಟರ್ಗೆ ಹಾಕಿ ಇನ್ನು ಒಳ್ಳೆ ಚೆಂದ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈ ಬ್ಯಾಟರ್ ಇದೆಯಲ್ಲ ಇದನ್ನು ನಾನು ಸ್ಪೂನಲ್ಲಿ ಹಾಕ್ತಿದ್ದೀನಿ. ಅಂದರೆ ಗೋಲಿ ಬಜೆ ಶೇಪಲ್ಲಿ ಸ್ಪೂನಲ್ಲೂ ಹಾಕ್ಬೋದು ಅಥವಾ ಕೈಯಲ್ಲಿ ಬೇಕಾದ್ರೂ ಬಿಡ್ಬೋದು ನೋಡಿ. ಈ ಥರ ಬ್ರೌನ್ ಕಲರ್ ಒಂದು ಸೈಡು ಫ್ರೈ ಆದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಸೈಡ್ ಟರ್ನ್ ಮಾಡಬೇಕು. ಇನ್ನೊಂದು ಸೈಡ್ ಅದೇ ಥರ ಫ್ರೈ ಆಗಿ ಈ ಕಲರ್ ಬ್ರೌನ್ ಕಲರ್ ಥರ ಬರಬೇಕು ನೋಡಿ. ಈ ಥರ ಕಟ್ ಮಾಡಿ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಕಾಯಿ ತುಂಡು ಇದೆಯಲ್ಲ ನಾನು ಕಟ್ ಮಾಡಿಟ್ಟಿದ್ದು, ಅದು ನಾವು ತಿನ್ನುವಾಗ ಬಾಯಿ ಸಿಗುವ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ. ಸೊ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ಶಾಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.